ನಾಡಿನಾದ್ಯಂತ ಅಕ್ಷಯ ತೃತೀಯ ಸಂಭ್ರಮ, ಬಂಗಾರ ಖರೀದಿಗೆ ಮುಗಿಬಿದ್ದ ಗ್ರಾಹಕರು. ಜ್ಯುವೆಲರಿ ಶಾಪ್ಗಳ ಮುಂದೆ ಜನಸಾಗರ. ನಂಜನಗೂಡಿನಲ್ಲಿ ಚಲಿಸುತ್ತಿದ್ದ ಬೈಕ್ ಟೈರ್ ಸ್ಫೋಟ, ಟೈರ್ ಬ್ಲಾಸ್ಟ್ಗೆ ಹಾರಿ ಹೋಯಿತು ವಿದ್ಯಾರ್ಥಿನಿಯ ಪ್ರಾಣ. ದೇವರ ದರ್ಶನ ಮುಗಿಸಿ ಬರುವಾಗ ಎದುರಾಯಿತು ಮೃತ್ಯು. ತಿಪಟೂರಿನಲ್ಲಿ ಭೀಕರ ಅಗ್ನಿ ಅವಘಡ, ಹೊತ್ತಿ ಉರಿದ ಹಾಸಿಗೆಯ ಕಾರ್ಖಾನೆ. ಬೆಂಕಿಯ ಕೆನ್ನಾಲಿಕೆಗೆ ಲಕ್ಷಾಂತರ ರೂಪಾಯಿ ನಷ್ಟ. ವೀರಶೈವ ಸಮಾಜದ ಕಡೆಗಣನೆ ಆರೋಪ, ತಾಲೂಕು ಆಡಳಿತದ ವಿರುದ್ಧ ತಿರುಗಿಬಿದ್ದ ವೀರಶೈವ ಸಮಾಜ. ತಾಲೂಕು ಆಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ 2 ಮನೆಗಳು ಭಸ್ಮ. ತಿಪಟೂರು ಮಾಟನಹಳ್ಳಿ ಗ್ರಾಮದಲ್ಲಿ ಘಟನೆ. ನಗದು, ಚಿನ್ನಾಭರಣ ಹಾಗೂ ಆಹಾರ ಧಾನ್ಯಗಳು ಬೆಂಕಿಗಾಹುತಿ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ತುಮಕೂರು ಜಿಲ್ಲೆಯ ತಿಪಟೂರು ನಗರದ ಅರಸು ನಗರದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು, ಲಕ್ಷಾಂತರ ಬೆಲೆ ಬಾಳುವಂತಹ ವಸ್ತುಗಳು ನಾಶವಾಗಿದೆ. ಹಾಸಿಗೆಯ ಕಾರ್ಖಾನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು, ನೋಡ್ತಾ ಇದ್ದಂತೆಯೇ ಬೆಂಕಿ ಬಿರುಗಾಳಿಯಂತೆ ಪಕ್ಕದ ಗೋದಾಮುಗಳಿಗೂ ವ್ಯಾಪಿಸಿ ಈ ಅಗ್ನಿ ದುರಂತಕ್ಕೆ ಕಾರಣವಾಗಿದೆ. ಮೋಹಿನ್ ಎಂಬುವರಿಗೆ ಸೇರಿದಂತಹ ಕಾರ್ಖಾನೆ ಇದಾಗಿದ್ದು, ಕಾರ್ಖಾನೆಯಲ್ಲಿದ್ದ ಹತ್ತಿ, ಬೆಲೆ ಬಾಳುವ ವಿದ್ಯುತ್ ಉಪಕರಣಗಳು ಹಾಗೂ ಮಾರಾಟಕ್ಕೆ ಸಿದ್ಧವಾಗಿದ್ದ 100ಕ್ಕೂ ಹೆಚ್ಚು ಹಾಸಿಗೆಗಳು ಬೆಂಕಿಗೆ ಆಹುತಿಯಾಗಿವೆ. ಅಲ್ಲದೆ ಪಕ್ಕದಲ್ಲಿದ್ದ ಅಸ್ಲಾಂ ಶೇಖ್ಗೆ ಸೇರಿದ 10 ಟನ್ ತೆಂಗಿನ ಕಡ್ಡಿ ಪೊರಕೆ ಹಾಗೂ ಜಮೀರ್ ಎಂಬುವರಿಗೆ ಸೇರಿದಂತಹ 5 ಟನ್ ಪ್ಲಾಸ್ಟಿಕ್ ಚೀಲ ಗೋದಾಮು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು, ಯಾವುದೇ ಪ್ರಾಣಾಪಾಯವಾಗಿಲ್ಲ. ಎನ್ನ ವಿಷಯ ತಿಳಿತಾ ಇದ್ದಂತೆಯೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನದಿಯಲ್ಲಿ ಈಜಲು ಹೋಗಿ 6 ಮಂದಿ ಮೃತಪಟ್ಟಿರುವಂತಹ ದುರ್ಘಟನೆ ಕೆಆರ್ ನಗರದ ಹಳೆ ಎಡತೊರೆ ಕಾವೇರಿ ನದಿಯಲ್ಲಿ ನಿನ್ನೆ ನಡೆದಿದೆ. ಈ ಘಟನೆಯಲ್ಲಿ ಮೈಸೂರಿನ ಉದಯಗಿರಿ ನಿವಾಸಿಗಳಾದ ಫಾತಿಮಾ ಉಜೇರ್, ಬೆಂಗಳೂರಿನ ಬಿಎಸ್ಆರ್ ಲೇಔಟ್ನ ನಿವಾಸಿಗಳಾದ ಮೊಹಮ್ಮದ್ ಯಾಸಿನ್ ನೇಹಾ ಕೌಸರ್, ಬೆಂಗಳೂರು ಕಾಡಗೌಡನಹಳ್ಳಿ ನಿವಾಸಿ ಐಮನ್ ಮತ್ತು ಕೆಆರ್ ನಗರ ಪಟ್ಟಣದ ಮುಸ್ಲಿಂ ಬಡಾವಣೆಯ ನಿವಾಸಿ ಅಫೀಫ್ ಮೊಹಮ್ಮದ್ ಮೃತಪಟ್ಟಿದ್ರು. ಇನ್ನು ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಆಸ್ಪತ್ರೆಯ ಶವಗಾರಕ್ಕೆ ಶಾಸಕ ಡಿ ರವಿಕುಮಾರ್ ಭೇಟಿ ನೀಡಿ ಮೃತಪಟ್ಟ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ದಾರೆ. ಇನ್ನು ಈ ವೇಳೆ ಮಾತನಾಡಿದಂತಹ ಅವರು, ನನ್ನ ಕ್ಷೇತ್ರದಲ್ಲಿ ಇಂತಹ ದುರ್ಘಟನೆ ನಡೆದಿರುವುದಕ್ಕೆ ನನಗೆ ತುಂಬಾ ಬೇಸರವಾಗಿದೆ. ನಾನು ಮೃತ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಿ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ 50,000 ಪರಿಹಾರ ಹಣವನ್ನ ನೀಡುತ್ತೇನೆ ಅಂತ ತಿಳಿಸಿದ್ರು.
ಈಗೇನು 6 ಜನ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಕುಟುಂಬಕ್ಕೆ ತಲಾ 50,000 ರೂಗಳನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕವಾಗಿ ಅವರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು KR ನಗರದಲ್ಲಿ ಉರ್ಸ್ ಕಾರ್ಯಕ್ರಮದ ಅಂಗವಾಗಿ KR ನಗರಕ್ಕೆ ಬೆಂಗಳೂರಿನಿಂದ, ಮೈಸೂರಿನಿಂದ, ಊಟಿಯಿಂದನೂ ಕೂಡ ಬಂದಿದ್ದಕ್ಕಂಥ ವ್ಯಕ್ತಿಗಳು ಇವತ್ತೇನು ಮಧ್ಯಾಹ್ನ ಅರ್ಕೇಶ್ವರ ಸ್ವಾಮಿಯ ದೇವಸ್ಥಾನದ ಬಳಿ ಉರ್ಸ್ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ನಮ್ಮ ಕಾವೇರಿಯ ನದಿಯ ಪಾತ್ರದಲ್ಲಿ ಅಲ್ಲಿ ಈ ಎಲ್ಲ ಒಂದು 20 ಜನ ಹೋಗಿ ಅಲ್ಲಿ ನೀರಲ್ಲಿ ಆಟ ಆಡುವ ಒಂದು ಸಂದರ್ಭದಲ್ಲಿ ಒಟ್ಟು 8 ಜನ ನೀರಿಗೆ ಇಳಿದಿರ್ತಕ್ಕಂಥವರು. ಅವರಲ್ಲಿ ಈಗ 6 ಜನ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಅದರಲ್ಲಿ ಸೈಯದ್ ಫಾತಿಮಾ ಮತ್ತು ಯಾಸಿನ್, ನೇಯಾ, ಐಮಾ, ಉಮೇರ್, ಆಫೀಫಾ ಈ 6 ಜನ ಮೃತಪಟ್ಟಿರ್ತಕ್ಕಂಥ ದುರ್ದೈವಿಗಳು. ಇನ್ನು ಉಳಿದಂತೆ ಇನ್ನಿಬ್ಬರು ಮೈಸೂರಿನ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿಗೆ ಹೋಗಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕನಾಗಿ ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇದು ವಿಷಾದನೀಯ ಸಂಗತಿ. ಇಂಥ ಒಂದು ಘಟನೆಗಳು ಆಗಬಾರ್ದಿತ್ತು, ಈಗ ಆಗಿದೆ. ನಾನು ಈ ಸಂದರ್ಭದಲ್ಲಿ ಆ ಕುಟುಂಬದ ಜನರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಆ ದೇವರ ಒಂದು ಅನುಗ್ರಹದಿಂದ ದುಃಖ ಭರಿಸುವಂಥ ಶಕ್ತಿಯನ್ನು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ನಾನು ಇಲ್ಲಿ ನನಗೆ ಘಟನೆ ಸಂಭವಿಸಿದಂಥ ತಿಳಿದಂಥ ಸಂದರ್ಭದಲ್ಲಿ ನಾನು ಸಮೃದ್ಧಿ ಆಸ್ಪತ್ರೆಗೆ ಬಂದು ಅಲ್ಲಿಂದ ಬಾಡಿಗಳನ್ನು ನಮ್ಮ ಮೈಸೂರು ಬೆಂಗಳೂರು ದಶಪಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂದು ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದ ಬಳಿ ಕಾರು ಮತ್ತು ಬಸ್ನ ನಡುವೆ ಡಿಕ್ಕಿಯಾಗಿದ್ದು ದೊಡ್ಡ ಮಟ್ಟದ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಕೇರಳದಿಂದ ಮಂಡ್ಯ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಾ ಇದ್ದ ಬಸ್ ತನ್ನ ಮುಂದೆ ಹೋಗುತ್ತಿದ್ದ ಕಾರಿಗೆ ಹಿಂಬದಿಯಿಂದ ಬಲವಾಗಿ ಡಿಕ್ಕಿಯನ್ನು ಹೊಡೆದಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ನಿಯಂತ್ರಣ ತಪ್ಪಿದ ಬಸ್ ರಸ್ತೆಯ ಪಕ್ಕದ ತಡೆಗೋಡೆ ಹಾಗೂ ಚರಂಡಿಗೆ ನುಗ್ಗಿದೆ. ಅಪಘಾತದ ವೇಳೆ ಕಾರಿನಲ್ಲಿದ್ದ 4 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನ ಕೂಡಲೇ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ನು ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಇನ್ನು ಈ ಪ್ರಕರಣದ ಕುರಿತು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ.
ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ 2 ಮನೆಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿರುವಂತಹ ಭೀಕರ ಘಟನೆ ತಿಪಟೂರು ತಾಲೂಕಿನ ನೋಣವಿನಕೆರೆ ಹೋಬಳಿಯ ಮಾಟನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ವೆಂಕಟರಮಣ ಗೌಡ ಮತ್ತು ಸಣ್ಣ ತಿಮ್ಮೇಗೌಡ ಎಂಬುವರಿಗೆ ಸೇರಿದ ಮನೆಗಳಲ್ಲಿ ಭಾರತ್ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆ. ನಿನ್ನೆ ಸಂಜೆ ಈ ದುರ್ಘಟನೆ ಸಂಭವಿಸಿದ್ದು ಬೆಂಕಿಯ ಜ್ವಾಲೆ ಕ್ಷಣಾರ್ಧದಲ್ಲಿ ಇಡೀ ಮನೆಗಳನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಘಟನೆಯ ತೀವ್ರತೆಗೆ 2 ಮನೆಗಳು ಸುಟ್ಟು ಕರಕಲಾಗಿವೆ. ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ಸುಮಾರು 15,000 ಕೊಬ್ಬರಿ, ಲಕ್ಷಾಂತರ ರೂಪಾಯಿ ನಗದು, ಚಿನ್ನಾಭರಣ ಹಾಗೂ ಸಂಗ್ರಹಿಸಿಟ್ಟಿದ್ದ ಆಹಾರ ಧಾನ್ಯಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿವೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ತಲುಪುವಷ್ಟರಲ್ಲೇ ಮನೆಗಳು ಬೂದಿಯಾಗಿದ್ವು. ಇದರಿಂದಾಗಿ ಮಾಲೀಕರು ಅಕ್ಷರಶಃ ಬೀದಿಗೆ ಬೆದ್ದಂತಾಗಿದ್ದು ಕಣ್ಣೀರು ಹಾಕ್ತಿದ್ದಾರೆ. ವಿಶ್ವಗುರು ಬಸವಣ್ಣನವರ ಜಯಂತಿ ದಿನವೇ ಮದ್ದೂರು ತಾಲೂಕು ಆಡಳಿತ ಹಾಗೂ ವೀರಶೈವ ಸಮಾಜದ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಬಸವ ಜಯಂತಿ ಆಚರಣೆಯಲ್ಲಿ ತಾಲೂಕು ಆಡಳಿತವು ವೀರಶೈವ ಸಮಾಜವನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ಆರೋಪಿಸಿ ಸಮುದಾಯದ ಜನರು ರಸ್ತೆಗಿಳಿದು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಅಧಿಕೃತ ಜಯಂತಿ ಆಚರಣೆಗೆ ಸಮುದಾಯದ ಮುಖಂಡರನ್ನಾಗ್ಲಿ ಅಥವಾ ಸಾರ್ವಜನಿಕರನ್ನಾಗ್ಲಿ ಆಹ್ವಾನಿಸಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪವನ್ನ ಮಾಡಿದ್ದು, ಈ ಹಿಂದಿನಿಂದಲೂ ಕೂಡ ಜಯಂತಿ ಆಚರಣೆಗೂ ಮುನ್ನ ಪೂರ್ವಭಾವಿ ಸಭೆಯನ್ನ ನಡೆಸಿ ಸಲಹೆಯನ್ನ ನಡೆಸ್ತಾ ಇದ್ರು. ಆದ್ರೆ ಈ ಬಾರಿ ಅಂತಹ ಯಾವುದೇ ಸಭೆ ನಡೆಸದೆ ಏಕಪಕ್ಷೀಯವಾಗಿ ಆಚರಣೆ ಮಾಡಿರುವುದು ಸಮುದಾಯದ ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದು ಕಿಡಿಕಾರಿದರು. ತಾಲೂಕು ಆಡಳಿತ ಈ ನಡೆಯನ್ನ ಖಂಡಿಸಿ ತಾಲೂಕು ಕಚೇರಿಯ ಮುಂಭಾಗದಲ್ಲೇ ಬಸವಣ್ಣನವರ ಭಾವಚಿತ್ರವನ್ನಿಟ್ಟು ಪ್ರತ್ಯೇಕವಾಗಿ ಜಯಂತಿಯನ್ನ ಆಚರಿಸಿದ್ರು. ಹೋಗಿ ನೀವು ಮಾಡ್ತೀನಿ ಮಾಡಿ ಕರೆದಿಲ್ಲ. ನಮ್ಮ ಯಾವುದೇ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳನ್ನ ಕರೆದಿಲ್ಲ, ಸಂಘ ಸಂಸ್ಥೆಗಳ ಮುಖಂಡರುಗಳು ಕರೆದಿಲ್ಲ. ಏಕಾಏಕಿ 4 ಗೋಡೆ ಮಧ್ಯ ತಾತ್ಸಾರವಾಗಿ ನಮ್ಮೆಲ್ಲ ತುಚ್ಛವಾಗಿ ಕಂಡು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇರೋದು? ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ನಾವು ಇವತ್ತು ಸೇರ್ಕೊಂಡಿದ್ದೀವಿ. ಇವತ್ತು ತುಂಬಾ ಕಾರ್ಯಕ್ರಮಗಳಿದೆ, ಮದುವೆಗಳಿದೆ, ಗೃಹ ಪ್ರವೇಶಗಳಿದೆ, ನಮ್ಮಲ್ಲೇ 1-2-3 ಜನ ಸೇರ್ಕೊಂಡಿದ್ದಾರೆ. ಹಾಗಾದ್ರೂ ಕೂಡ ನಮ್ಮೆಲ್ಲ ಸಮಾಜ ಬಾಂಧವರು ನಾವು ಯಾಕೆ ಸೇರ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಸಮಾಜದ ಮೇಲೆ ಇರ್ತಕ್ಕಂಥ ಕಳಕಳಿ ಬಗ್ಗೆ, ನಮ್ಮನ್ನ ತಾಲೂಕು ಆಡಳಿತ ಯಾವ ಮಟ್ಟದಲ್ಲಿ ಇಟ್ಟಿದೆ ಅಂತಂದ್ರೆ ನಮ್ಮ ಯಾರ್ದು ಕೂಡ ಒಂದು ಫೋನ್ ನಂಬರ್ ಕೂಡ ತಾಲೂಕು ಆಡಳಿತ ಹತ್ರ ಇಲ್ಲ. ಹಿಂದೆ ಪುರಸಭಾ ಅಧ್ಯಕ್ಷರಾಗಿದ್ರು, ಅವ್ರದ್ದು ಕೂಡ ಫೋನ್ ನಂಬರ್ ಇಲ್ಲ. ಇಲ್ಲಿ ಯಾರು ಅಂದ್ರೆ
ವೀರಶೈವ ಲಿಂಗಾಯತ ಮುಖಂಡರೇ ಇಲ್ವಾ? ಅಂದರೆ 25,000 ಜನ ನಾವು ತಾಲೂಕಲ್ಲಿದ್ದೀವಿ, ಒಬ್ಬರದು ಕೂಡ ಫೋನ್ ನಂಬರ್ ಇಲ್ಲ. ನಿನ್ನೆ ಶನಿವಾರ 1 ಗಂಟೆ 10 ನಿಮಿಷದಲ್ಲಿ ಫೋನ್ ಮಾಡ್ತಾರೆ, ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೀತಾರೆ. ಇದು ಯಾವುದು ಸ್ವಾಮಿ ನ್ಯಾಯ? ನನಗೊಂಥರ, ಇವ್ರಿಗೊಂಥರ. ಯಾಕೆ ಮಾಡ್ತೀರಿ? ಮಾಡಿದ್ಮೇಲೆ ಯಾರನ್ನೂ ಕರಿಬೇಡಿ, ನಿಮ್ ಇಷ್ಟ ಬಂದಂಗೆ 4 ಗೋಡೆ ಮಧ್ಯೆ ಮಾಡ್ಕೊಳ್ಳಿ. ಒಬ್ರಿಗೊಂಥರ ಯಾಕೆ ಮಾಡ್ತೀರಿ? ನಾವು ಕಳೆದ ಬಾರಿನೇ ನಾವು ಇಲ್ಲೇ ನಿಂತ್ಕೊಂಡು ಗೆರಾವ್ ಮಾಡಿದ್ವಿ, ಅವಾಗ ಇದೇ ತರ ಮನವೊಲಿಸಿ ಒಳಗಡೆ ಕರ್ಕೊಂಡು ಹೋದ್ರು. ನಾವು ಅವಾಗ್ಲೂ ನಮ್ಮ ಭಾಷಣದಲ್ಲಿ ನಾನು ತುಂಬಾ ಖಂಡಿಸ್ತಾ ಇದ್ದೀನಿ. ನಮ್ಮ ಸಮಾಜನ ತುಚ್ಛವಾಗಿ ಕಾಣ್ತಾ ಇದ್ದೀರಿ. ನಮ್ಮನ್ನು ಸಹಕಾರ ತಗೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ನಿಮ್ ಕೈ ಜೋಡಿಸ್ತೀವಿ, ಹಣ ಹಾಕ್ತೀವಿ, ದೊಡ್ಡ ಪ್ರೊಸೆಷನ್ ಮಾಡೋಣ. ಬಸವಣ್ಣವರ ತತ್ವ ಮತ್ತು ಸಿದ್ಧಾಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ನಮ್ಮ ಸಮಾಜಕ್ಕೆ ಗೊತ್ತಾಗಬೇಕು ಅಂದ್ರೆ ನಾವು ಗೋಡೆ ಮಧ್ಯೆ ಮಾಡೋದಲ್ಲ, ನಾವು ಬೀದಿಗಿಳಿಬೇಕು, ಪ್ರೊಸೆಷನ್ ಮಾಡಿ ಕಲಾ ತಂಡಗಳ ಮುಖಾಂತರ ನಾವು ಒಂದು ಅವರ ತತ್ವ ಸಿದ್ಧಾಂತಗಳನ್ನ ಪ್ರಚಾರ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆದ್ರೆ ಈ ಸತಿ ಮಾಡದ್ದೇನು? ಹೋದ ಸತಿ ಕರೆಯಕಾರ ಕರೆದಿದ್ದು ಪೂರ್ವಭಾವಿ ಸಭೆ, ಈ ಸತಿ ಅದನ್ನು ಮಾಡಲಿಲ್ಲ. ಬೇರೆ ಸಮಾಜದ ಮೀಟಿಂಗ್ ಮಾಡ್ಬೇಕು ಹೇಳಿದ ಅಲ್ಲ, ಬಿಟ್ಟಿದಾರ ಅವಾಗ್ಲೇ. ಹೌದು, ಒಂದೇ ತರ ಕಾಣ್ತಾ ಇದಾರ. ಇವತ್ತು ಇಡೀ ವಿಶ್ವನೇ ಅವರನ್ನ ಜಯಂತಿ ಆಚರಣೆ ಮಾಡ್ತಾ ಇದೆ. ಈ ವಿಶ್ವ ಬೇರೆ ಬೇರೆ ದೇಶಗಳಲ್ಲಿ ಬಹಳ ಅತ್ಯುನ್ನತ ಗೌರವ ಕೊಟ್ಟು ಜಯಂತಿ ಕಾರ್ಯಕ್ರಮವನ್ನ ಮಾಡ್ತಾ ಇರುವಾಗ, ನಮ್ದು ದುರಾದೃಷ್ಟವಶಾತ್ ನಾವು ಯಾವ ಸ್ಥಿತಿಯಲ್ಲಿ ಇದೀವಿ ಅಂತಂದ್ರೆ ನಾವು ಹೇಳಕ್ ಅಸಾಧ್ಯ. ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜವನ್ನ ಯಾವುದಕ್ಕೂ ಪರಿಗಣಿಸ್ತಾನೆ ಇಲ್ಲ. ನಾವು ಯಾರ ಮೇಲೆ ದೂಷಣೆ ಮಾಡಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಚಲಿಸುತ್ತಿದ್ದ ಬೈಕ್ ಟೈರ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡ ಕಾರಣ 16 ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಗಣೇಶಪುರ ಗ್ರಾಮದ ಬಳಿ ನಡೆದಿದೆ. ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ನಿವಾಸಿ ಮಹದೇವಸ್ವಾಮಿ ಎಂಬುವರು ತಮ್ಮ ಪತ್ನಿ, ಮಗ ಹಾಗೂ ಪುತ್ರಿ ಸಿಂಚನರವರೊಂದಿಗೆ ಬೇಲದಕುಪ್ಪೆ ಮಹದೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಬೈಕ್ನಲ್ಲಿ ವಾಪಸ್ ಬರ್ತಾ ಇದ್ರು. ಹೆಡಿಯಾಲ ಮತ್ತು ಬೇಗೂರು ಮುಖ್ಯ ರಸ್ತೆಯ ಗಣೇಶಪುರ ಗ್ರಾಮದ ಬಳಿ ಬರ್ತಾ ಇದ್ದಂತೆ ಬೈಕ್ ಟೈರ್ ಏಕಾಏಕಿ ಬ್ಲಾಸ್ಟ್ ಆಗಿದೆ. ಟೈರ್ ಸ್ಫೋಟಗೊಂಡ ರಭಸಕ್ಕೆ ಬೈಕ್ ಸವಾರನ ನಿಯಂತ್ರಣ ತಪ್ಪಿ ರಸ್ತೆಯ ಮೇಲೆ 4 ಬಿದ್ದಿದ್ದಾರೆ. ಆದರೆ ಸಿಂಚನ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಆಸ್ಪತ್ರೆಗೆ ರವಾನಿಸುವ ಮಾರ್ಗದಲ್ಲೇ ಸಿಂಚನ ಕೊನೆ ಉಸಿರೆಳೆದಿದ್ದಾಳೆ. ಮೃತ ಸಿಂಚನ ಈ ಬಾರಿ SSLC ಪರೀಕ್ಷೆಯನ್ನ ಬರೆದು ಫಲಿತಾಂಶ ಎದುರು ನೋಡ್ತಾ ಇದ್ಲು. ಆದ್ರೆ ಫಲಿತಾಂಶ ಬರುವ ಮೊದಲೇ ಈ ದುರ್ದೈವಿ ಇಹಲೋಹವನ್ನ ತ್ಯಜಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂಡ್ಯದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸಿದ್ರು. ಬಳಿಕ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಗೌರವವನ್ನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಬಸವಣ್ಣನವರ ವಿಚಾರಧಾರೆಗಳ ಕುರಿತು ಮಹತ್ವದ ಸಂದೇಶವನ್ನ ನೀಡಿದ್ರು. 12ನೇ ಶತಮಾನದಲ್ಲೇ ಅಸಮಾನತೆಯ ವಿರುದ್ಧ ಹೋರಾಡಿ ಅತಿದೊಡ್ಡ ಸಾಮಾಜಿಕ ಸುಧಾರಣೆಯನ್ನು ತಂದಂತಹ ಚಿಂತಕರು ಬಸವಣ್ಣನವರು. ಅವರ ಅನುಭವ ಮಂಟಪವು ವಿಶ್ವದ ಮೊದಲ ಸಂಸತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಬೇಬಿ ಮಠದ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಮೂಡ ಅಧ್ಯಕ್ಷ ಬಿಪಿ ಪ್ರಕಾಶ್, ಮುಖಂಡರಾದ ಶಿವಕುಮಾರ್, ಸಂದೇಶ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಸ್ವಾಗತವನ್ನು ಕೊಡ್ತಾರೆ. ಎಲ್ಲರಿಗೆ ಮಾಡಿದ್ರಿ ಧನ್ಯವಾದಗಳು. ಈಗ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ. ನಿತ್ಯ ನಿನ್ನ ಧ್ಯಾನ ಮಾಡುವ, ನಿತ್ಯ ನಿನ್ನ ಧ್ಯಾನ ಮಾಡುವ ಮನವಾಯನಗೆ ತೋರೆಯ, ಮನವಾಯನಗೆ ತೋರೆಯ. ಬಸವ ನಿನ್ನ ಸೇವೆ ಮಾಡು ಮನವಾಯ
ಬಸವಣ್ಣವರಿಗೆ ಸಲ್ಲಬೇಕು. ವಿಶೇಷವಾಗಿ ಮಹಾನ್ ಮಾನವತಾವಾದಿಯಾಗಿ ಸಮಾಜದ ಪರಿಕಲ್ಪನೆಯ ಕನಸನ್ನು ಕಂಡು ಅಸಮಾನತೆಯನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೈಜವಾದಂಥ ಹೋರಾಟ ಮಾಡಿ ಇಡೀ ಒಂದು ವ್ಯವಸ್ಥೆ ಸಮಾನತೆಯಿಂದ ಕೂಡಿರಬೇಕು, ತಾರತಮ್ಯದಿಂದ ಇರಬಾರದು ಅನ್ನುವಂಥ ಕನಸನ್ನು ಕಂಡವರು ಬಸವಣ್ಣವರು. ಪ್ರಾಯಶಃ ನಾವೆಲ್ಲರೂ ಕೂಡ ಇವತ್ತು ವಿಶ್ವಗುರು, ವಿಶ್ವನಾಯಕ, ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರುಗಳಿಂದ ನಾವು ಕರೀತೇವೆ. ಆದರೆ ಬಹಳ ಮುಖ್ಯವಾಗಿ ಬಸವಣ್ಣವರನ್ನ ಆರಾಧಿಸಬೇಕು, ಪೂಜಿಸಬೇಕು, ಗೌರವಿಸಬೇಕು, ಎಲ್ಲವನ್ನೂ ಕೂಡ ಒಪ್ಪಿಕೊಳ್ತೇವೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಕೇವಲ ಪೂಜಿಸಿದರೆ, ಆರಾಧಿಸಿದರೆ, ರಂಜಿಸಿದರೆ ಅಷ್ಟೇ ಸಾಲೋದಿಲ್ಲ. ಜೊತೆಗೆ ಬಸವಣ್ಣನವರ ತತ್ವಗಳನ್ನು, ಆದರ್ಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಕೇವಲ ಪೂಜೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ಬಸವಣ್ಣನವರಿಗೆ ನಾವು ಅತ್ಯುತ್ತಮವಾದಂಥ ಗೌರವವನ್ನು ಕೊಟ್ಟಾಗ ಆಗಲ್ಲ. ಯಾವಾಗ ಅದು ಸಾರ್ಥಕತೆ ಕಂಡುಕೊಳ್ಬೇಕು ಅಂದರೆ ಬಸವಣ್ಣನವರು ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಏನು ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿ ಆಯೋಜಿಸಿದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಭಾರತದ ಸಂವಿಧಾನ ಮತ್ತು ಬಸವಣ್ಣನವರ ತತ್ವಗಳ ನಡುವಿನ ಅವಿನಾಭಾವ ಸಂಬಂಧವನ್ನ ಸ್ಮರಿಸಿದ್ದಾರೆ. ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾಗಿದ್ದು, ದೇಶದ ಪ್ರತಿಯೊಂದು ಸಮಸ್ಯೆಗೂ ಸಂವಿಧಾನದಲ್ಲಿ ಉತ್ತರವಿದೆ ಎಂದು ಅವರು ಪ್ರತಿಪಾದಿಸಿದರು. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಇಂದು ವಿಶ್ವಕ್ಕೆ ಮಾದರಿಯಾಗಿದೆ. ಆದರೆ ಆ ಸಂವಿಧಾನಕ್ಕೆ ಶಕ್ತಿ ಎಲ್ಲಿಂದ ಬಂತು ಎಂದು ವಿಶ್ಲೇಷಣೆ ಮಾಡಿದ ಸಚಿವರು, ಅದು ಬಸವಣ್ಣನವರ ಸಿದ್ಧಾಂತ ಬಂದಿದೆ ಎಂದು ಅಭಿಪ್ರಾಯಪಟ್ಟರು. ಸುಮಾರು 850 ವರ್ಷಗಳ ಹಿಂದೆಯೇ ಅಣ್ಣ ಬಸವಣ್ಣನವರ ಸಾರಿದ ಸಮಾನತೆ, ಭಾತೃತ್ವ ಮತ್ತು ನಾವೆಲ್ಲರೂ ಅಣ್ಣ ತಮ್ಮಂದಿರು ಎಂಬ ಸಿದ್ಧಾಂತ ಕಟು ಸತ್ಯವನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೊದಲ ಪುಟದಲ್ಲಿ ಬರೆದಿದ್ದಾರೆ. ಇಡೀ ವಿಶ್ವದಲ್ಲಿ ಈ 3 ಅಂಶಗಳನ್ನ ಪ್ರಬಲವಾಗಿ ಪ್ರತಿಪಾದಿಸಿರುವ ಕೀರ್ತಿ ಬಸವಣ್ಣನವರ ಮತ್ತು ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಎಂದು ತಿಳಿಸಿದರು. ಈ ದೇಶದಲ್ಲಿ ಭಾರತ ದೇಶದ ಸಂವಿಧಾನ ಏನಿದೆ, ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾದಂತಹ ಸಂವಿಧಾನ. ಯಾಕೆ ಶ್ರೇಷ್ಠವಾದಂತಹ ಸಂವಿಧಾನ ಅಂದ್ರೆ, ಈ ದೇಶದ ಸಮಸ್ಯೆಗಳು, ಪ್ರತಿಯೊಂದು ಸಮಸ್ಯೆಗೂ ಕೂಡ ಆ ಸಂವಿಧಾನದಲ್ಲಿ ಉತ್ತರ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಸಂವಿಧಾನ ವಿಶ್ವಕ್ಕೆ ಮಾದರಿಯಾಗಿದೆ. ಆ ಸಂವಿಧಾನದ ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಬಸವಣ್ಣನವರ ಸಿದ್ಧಾಂತದಿಂದ ಬಂತು. ಯಾವ ಬಸವಣ್ಣ ಸಮಾನತೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ, ಭ್ರಾತೃತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ, ನಾವೆಲ್ಲ ಅಣ್ಣ ತಮ್ಮಂದಿರು ಅಂತ ಹೇಳಿ ಏನು ಪ್ರತಿಪಾದನೆ ಮಾಡಿದ್ದಾರೆ, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೆಯ ಪುಟದಲ್ಲಿ ಬರೆದಿದ್ದಾರೆ, ಮೊದಲನೇ ಪೇಜ್ನಲ್ಲೇ ಬರೆದಿದ್ದಾರೆ. 850 ವರ್ಷದ ಹಿಂದೆ ಅಣ್ಣ ಬಸವಣ್ಣ ಹೇಳಿದ ಮಾತು ಎಷ್ಟು ಕಟು ಸತ್ಯ ಅನ್ನೋದನ್ನ ಅವರು ಅಲ್ಲಿ ಬರೆದಿದ್ದಾರೆ. ಹಾಗಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಸಂವಿಧಾನ ಈ 3 ಅಂಶಗಳನ್ನು ಪ್ರತಿಪಾದನೆ ಮಾಡಿದ್ರೆ ಅದು ಭಾರತದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳಿಗೆ ಅಕ್ರಮ ವಸ್ತುಗಳನ್ನ ಪೂರೈಸಲು ಸಂಚು ರೂಪಿಸಿದ್ದ ಖತರ್ನಾಕ್ ಐಡಿಯಾ ಒಂದು ಈಗ ಬಯಲಾಗಿದೆ. ಜೈಲಿನೊಳಗೆ ಗಾಂಜಾ ಮತ್ತು ಮೊಬೈಲ್ ಪೂರೈಕೆಯನ್ನ ಮಾಡಲು ಖದೀಮರು ಬಳಸ್ತಾ ಇದ್ದ ಸಿನಿಮೆಯ ಮಾದರಿಯ ತಂತ್ರವನ್ನ ಕಂಡು ಜೈಲು ಅಧಿಕಾರಿಗಳೇ ಈಗ ಶಾಕ್ ಆಗಿದ್ದಾರೆ. ಜೈಲಿನ ಹೊರಗಿದ್ದ ಸಹಚರರು ಪ್ಲಾಸ್ಟಿಕ್ ಬಾಲ್ ಒಂದನ್ನ ಕೊಯ್ದು ಅದರೊಳಗೆ ಒಂದು ಮೊಬೈಲ್ ಫೋನ್ ಮತ್ತು 10 ಗ್ರಾಂ ಗಾಂಜಾವನ್ನ ಇಟ್ಟು ಭದ್ರವಾಗಿ ಟೇಪ್ ಸುತ್ತಿ ಬಳಿಕ ಬೈಕ್ನಲ್ಲಿ ಬಂದ ಆರೋಪಿಗಳು ಜೈಲಿನ ಕಾಂಪೌಂಡ್ ಹೊರಭಾಗದಿಂದ ಬಾಲ್ ಅನ್ನ ಒಳಗೆ ಎಸೆದು ಪರಾರಿಯಾಗಿದ್ದಾರೆ. ಇನ್ನ ಕಾಂಪೌಂಡ್ ಒಳಗೆ ಬಿದ್ದ ಬಾಲ್ ಅನ್ನ ಜೈಲಿನಲ್ಲಿದ್ದ ಕೈದಿ ನಾಗ ಅಲಿಯಾಸ್ ಹಂದಿ ನಾಗ ಎಂಬುವನು ಎತ್ತುಕೊಂಡು ತನ್ನ ಸೆಲ್ಗೆ ತೆರಳಿದ್ದಾನೆ. ಈ ದೃಶ್ಯ ಜೈಲಿನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅನುಮಾನಗೊಂಡ ಅಧಿಕಾರಿಗಳು ತಕ್ಷಣ ಆತನ ಸೆಲ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಜೈಲಿನೊಳಗೆ ಅಕ್ರಮ ಸಪ್ಲೈ ಮಾಡಲು ಯತ್ನಿಸಿದ ಖದೀಮರಿಗಾಗಿ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.
ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಅಂಗಡಿಯ ಮುಂದೆ ಆಟವಾಡ್ತಾ ಇದ್ದ ಬಾಲಕನ ಮೇಲೆ ಯಮಸ್ವರೂಪಿ ಕಾರು ಹರಿದ ಪರಿಣಾಮ 13 ವರ್ಷದ ಶೋಭಿತ್ ರಾಘವ್ ಎಂಬ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಶಾಲೆಗೆ ಬೇಸಿಗೆ ರಜೆ ಇದ್ದಂತಹ ಕಾರಣ ಶೋಭಿತ್ ತನ್ನ ತಂದೆಯ ಬಟ್ಟೆ ಅಂಗಡಿಗೆ ಬಂದಿದ್ದನು. ಅಂಗಡಿಯ ಮುಂಭಾಗದಲ್ಲಿ ಬಾಲಕ ಆಟವಾಡ್ತಾ ಇದ್ದಂತಹ ವೇಳೆ ವೇಗವಾಗಿ ಬಂದಂತಹ ಕಾರು ನಿಯಂತ್ರಣ ತಪ್ಪಿ ಆತನ ಮೇಲೆ ಹರಿದಿದೆ. ಡಿಕ್ಕಿಯ ರಭಸಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದ ಬಾಲಕನನ್ನ ತಕ್ಷಣ ಆಸ್ಪತ್ರೆಗೆ ಕೊಂಡೊಯ್ದಿದ್ದು ಮಾರ್ಗ ಮಧ್ಯೆ ಆತ ಕೊನೆಯುಸಿರೆಳೆದಿದ್ದಾನೆ. ಇನ್ನ ಕಣ್ಣೆದುರೇ ಆಟವಾಡ್ತಾ ಇದ್ದ ಮಗ ಹೆಣವಾಗಿರೋದನ್ನ ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನ ಘಟನಾ ಸ್ಥಳಕ್ಕೆ ಗುಬ್ಬಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಘಟನೆಗೆ ಕಾರಣವಾದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನ ಅಜಾಗರೂಕತೆಯಿಂದ ಕಾರು ಚಲಾಯಿಸಿದ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.